ಇಲ್ಲ, ಅವನು ಬೆಳಗ್ಗೆ ನನಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಫೋನ್ ಮಾಡ್ದ. 4 ಜನ ಫ್ರೆಂಡ್ಸ್ ಸಿಕ್ಕಿದಾರಮ್ಮ, ನಾನು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀನಿ. ನಾನೇನು ತಿಳ್ಕೊಂಡೆ, 4 ಜನ ಅಂದರೆ ಹಳೆಯ ಸ್ನೇಹಿತರ ಜೊತೆಗೆ ಯಾವಾಗಾರು ಹೊರಗೆ ಹೋಗ್ತೀನಿ ನಾನು. ಯಾರಪ್ಪ ಅಂದೆ. ಹಳೆ ಸ್ನೇಹಿತರು ಅಂದ. ಬಹುಶಃ ಸ್ಕೂಲಲ್ಲಿ ಓದ್ತಿರೋ ಫ್ರೆಂಡ್ಸ್ ಇರ್ಬೋದೇನೋ. ಆಯಿತು ಅಂದೆ. ಹೊರಗೆ ಹೋಗ್ತೀನಿ ಅಂತ ಅಂದಮೇಲೆ ಆಯ್ತಪ್ಪ ಹೋಗ್ಬಾ. ಗಾಡಿ ಬಿಟ್ಟು ಹೋಗ್ತೀನಿ. ಎಲ್ಲಿ ನಿಲ್ಲಿಸ್ತೀಯ ಅಂದೆ. ಅಲ್ಲೇ ನಿಲ್ಲಿಸಿ ಹೋಗಿರ್ತೀನಿ, ಬರ್ತೀನಿ 6 ಗಂಟೆಗೆ ಅಂತ ಹೇಳೋದ. ಮತ್ತೆ ಏನು ಫೋನ್ ಮಾಡಲಿಲ್ಲ. ಬಟ್ ಅವತ್ತು ಫೋನ್ ಮಾಡಿದವ್ರು ಇವರೇ, ಈಗೆಲ್ಲ ಅರೆಸ್ಟ್ ಆದವರೇ ಫೋನ್ ಮಾಡಿದವರು? ಇಲ್ಲ, ನನ್ನ ಮಗನೇ ಬೆಳಗ್ಗೆ ನಿಮ್ಮ ಮಗನಿಗೆ ಸಿಕ್ಕವ್ರು 4 ಜನ ಏನು ಸ್ನೇಹಿತರು ಅಂತ ಹೇಳಿದ್ರಲ್ಲ, ಅವರೆಲ್ಲ ಇವರೇ ಈಗ ಅರೆಸ್ಟ್ ಆದವ್ರೆ? ಅವರೇ ಇರ್ಬೋದು, ನಮಗೂ ಗೊತ್ತಿಲ್ಲ. ಒಟ್ಟು 4 ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅವ್ರ ಜೊತೆ ಹೊರಗೆ ಊಟಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ದ ಅಷ್ಟೇ. ಯಾರು ಅಂತ ಗೊತ್ತಿಲ್ಲ. ಹೇಳಿದ ಆಯ್ತು ಅಂತ ಹೇಳಿದ. ಕೊನೆಗೆ ಅವ್ರ ಹೆಂಡ್ತಿಗೆ ಫೋನ್ ಮಾಡಿದ್ದಾನೆ. ಅವಳು ಎತ್ತಿಲ್ಲ, ಏನೋ ಬ್ಯುಸಿ ಇದ್ದೇನೆ ಅಂತ ಎತ್ತಿಲ್ಲ. ಆಮೇಲೆ ನಾನೇ ಮಾಡಿದೆ. ಮತ್ತೆ ನಾನು ಮಾಡಿದಾಗ ಇಲ್ಲ ಸಾಯಂಕಾಲ 6 ಗಂಟೆಗೆ ಬರ್ತೀನಿ ನಾನು ಅಂತ ಇಷ್ಟೇ ಹೇಳಿ ಫೋನ್ ಇಟ್ಟಿದ್ದಾನೆ. ಮತ್ತು ಅವಳು ಮಾಡಿದಾಗ ಅಲ್ಲಿ ಸ್ವಿಚ್ ಆಫ್ ಬಂದ್ಬಿಟ್ಟಿದೆ. ನೀವು ಫೋನ್ ಮಾಡಿದ್ದು ಟೈಮ್ ಲಾಸ್ಟ್ ಯಾವಾಗ? ನಾನು ಸಾಯಂಕಾಲ 6 ಗಂಟೆಗೆ ಫೋನ್ ಮಾಡಿದೆ. ಅವಾಗ ಸ್ವಿಚ್ ಆಫ್ ಬಂದ. ಜೊತೆ ಮಾತಾಡಿದ್ರ ಅವಾಗ? ಇಲ್ಲ ಅವಾಗ ಮಾತಾಡಿಲ್ಲ. ಮಧ್ಯಾಹ್ನ ಮಾತಾಡಿದಾಗ ಇಲ್ಲ ಊಟಕ್ಕೆ ಹೋಗ್ತೀನಿ, ಸಂಜೆ ಬರ್ತೀನಿ ನಾನು ಅಂತ. ಅದೇ ಲಾಸ್ಟ್. ಮತ್ತೇನು ನನ್ನ ಹತ್ರ ಮಾತಾಡಿಲ್ಲ ನಾನು. ಆಮೇಲೆ 6 ಗಂಟೆ ಮೇಲೆ ನಾನು ಇವನು ಹೇಳಿದ ಟೈಮಿಗೆ ಕರೆಕ್ಟಾಗಿ ಬರ್ತಿದ್ನಲ್ಲ ಅಂತ ಫೋನ್ ಮಾಡಿದೆ. ಅಲ್ಲಿಂದಾನೆ ಸ್ವಿಚ್ ಆಫ್ ಆಗ. ಏನ್ ಅನ್ಕೊಂಡ್ರಿ ಅವಾಗ ನೀವು? ಈ ಫೋನ್ ಸ್ವಿಚ್ ಆಫ್, ಮಗ ಎಲ್ಲಿದಾನೆ ಗೊತ್ತಿಲ್ಲ. ಇವರೆಲ್ಲ ನಾನು ಫೋನ್ ಮಾಡ್ತಾನೆ ಇದ್ದೆ. ಯಾಕಂದ್ರೆ 11:30 12 ಗಂಟೆ ಮೇಲೆ ಬರಲ್ಲ. ಅದಾದ 12 ಗಂಟೆ ತನಕ ವೇಟ್ ಮಾಡಿದ್ವಿ. 12 ಗಂಟೆ ಆದ್ಮೇಲೆ ಮಾಡಿದ್ರೆ ಫೋನ್ ಮಾಡಿದ್ರೆ ಏನು ಮಾಡಿದ್ರೆ ಸ್ವಿಚ್ ಆಫ್ ಅಂತು. ಆಮೇಲೆ ನಾನು ಏನು ಮಾಡಿದೆ, ಗಾಡಿ ತಗೊಂಡು ಮಗಳಿಗೆ ಕರ್ಕೊಂಡು ಶಾಪ್ ಹತ್ರ ಹೋಗಿದ್ದೆ. ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು, ಶಾಪ್ ಕ್ಲೋಸ್ ಆಗಿತ್ತು. ಹಂಗಾದ್ರೆ ಏನು ಮಾಡೋದು? ಹಂಗಂದ್ರೆ ಯಾರೋ ಫ್ರೆಂಡ್ ಸಿಕ್ಕಾರೇನೋ, ಅಪರೂಪಕ್ಕೆ ಯಾರೋ ಸಿಕ್ಕಾರಂತ ಈಗ ಹೇಳಿದಾಳೆ ಅಂತ, ಹೋಗಿರ್ಬೋದು ಅನ್ಬಿಡು ಅಂತ ನಾವು ರಾತ್ರಿ ಎಲ್ಲ ಭಾಳಷ್ಟು 2 ಗಂಟೆ ತನಕ ಫೋನ್ ಮಾಡಿ ಅವತ್ತೆಲ್ಲ ಹಾಗೆ ಕಾಲ ಕಳೆದ್ವಿ. ಬೆಳಿಗ್ಗೆನೂ ಕೂಡ ಫೋನ್ ಮಾಡೋದು ಇದು ಮಾಡಲಿದ್ದು ಇದಾಗಲಿಲ್ಲ. ಹೆಂಗಾರ ಮನಸ್ಸು ಬಂತು ಇವ್ರಿಗೆಲ್ಲ ಅಂತ? ಅದೇ ಸರ್, ಅವ್ನಿಗೆ ಏನು ಇರೋದಕ್ಕೆ ನರಪೇ ಇತ್ತಲ್ಲ. ಅವನು ನೋಡೋಕ್ಕೆ ಇಷ್ಟು 7-8 ಜನ ಸೇರ್ಕೊಂಡು ಹಿಂಗೆಲ್ಲ ಮಾಡಿ ಕರೆಂಟ್ ಕೊಟ್ಟು 1 ನಮೂನಿನ 2 ನಮೂನಿ ಮಾಧ್ಯಮಕ್ಕೆ ಅಂದರೆ ಅದು ನಮಗೆ ಇವತ್ತವರೆಗೂ ಅದನ್ನು ಮರೆಯೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದು ಪ್ರಕರಣ ಬಂದರೆ ಅದೇ ಕಣ್ಣು ಮುಂದೆ ಬರುತ್ತೆ. ಮಗನ ಗುರುತು ಹಿಡಿದಂಥ ಪರಿಸ್ಥಿತಿ ಬಂತು ಪಾಪ. ಒಂದು ಇಲ್ಲ ಸರ್, ಒಂದು ಭಾಗ ಮಖ ಕಣ್ಣು ಇದು ಇಲ್ಲ. ಅದನ್ನು ಕೂಡ ಡ್ರೆಸ್ ಕೂಡ ಮೇಲಿಂದೆಲ್ಲ ಬದಲಾಯಿಸ್ಕೊಂಡಿದ್ದಾರೆ. ಬೇಡ ಹಿಂಸೆ ಅಂದರೆ ಅದು ನಮಗೆ ಮೋರ್ಚಿ ಬಂದು ಬೀಳ್ದು ಒಂದು ಆಯ್ತು. ಅಷ್ಟು ಹಿಂಸೆ ಇಬ್ಬರು ಆ ರೀತಿ ಅದನ್ನು ಹೆಂಗೆ ನಿಭಾಯಿಸೋದು ಅಂತಲೂ ಕಷ್ಟ. ಅಷ್ಟು ಅದು ಅದೇ ಇವತ್ತಿನವರೆಗೂ ನನ್ನ ಕಣ್ಣು ಮುಂದೆ ಬರೋದು ಅದೇನೆ ಚಿತ್ರ. ಒಂದು ಸರ್, ಚಾರ್ಜ್ ಶೀಟ್ ತಮ್ಮ ಗಮನಕ್ಕಿದೆ ಅಂತ ಅನ್ಕೋತೀನಿ. ಚಾರ್ಜ್ ಶೀಟ್ನಲ್ಲಿ ಹೆಂಗೆಲ್ಲ ಚಿತ್ರಹಿಂಸೆ ಕೊಟ್ಟು ರೇಣುಕಾಸ್ವಾಮಿನ ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಬಹಳ ವಿಚಾರಗಳನ್ನು ಕರೆಂಟ್ ಶಾಕ್ ಕೊಟ್ಟಿದ್ದು. ನಮಗೇನು ಚಾರ್ಜ್ ಶೀಟ್ ನಾವು ನೋಡಿಲ್ಲ. ಕೆಲವೊಂದು ವಿಚಾರಗಳನ್ನ ನೀವು ತಿಳ್ಕೊಂಡಾಗ ನಿಮಗೆ ಶಾಕ್ ಆಗಿರ್ಬೋದು ಅಂತ ಅನ್ಸುತ್ತೆ. ಕರೆಂಟ್ ಶಾಕ್ ಕೊಟ್ಟಿದ್ದು, ಮಾಂಸಾಹಾರಿ ಅನ್ನೋ ಕಲ್ಪನೆನೇ ಇಲ್ಲ ನಿಮ್ಮ ಮಂತನದಲ್ಲಿ. ಹೌದು, ನನ್ನ ಅದನ್ನೇ ಏನು ಎಂಥದ್ದು ಬಿರಿಯಾನೋ ಏನೋ ತಿನ್ಸೋಕ್ಕೇನೋ ಇದು ಮಾಡಿದಂತೆ. ನಾನು ಜಂಗಮ, ನಾನು ಮಾಂಸಾಹಾರಿ ಅಲ್ಲ, ಅನ್ನ ತಿಂತೀನಿ ಅಂದರೂ ಕೊಡಿಲ್ಲ. ತುರ್ಕಿ ಬಾಯಲ್ಲಿ ತುರ್ಕಿದ್ರು ಅಂತ ಇದ್ರ ಮಾಧ್ಯಮದಲ್ಲಿ ಬಂದಿತ್ತು, ಮಾಧ್ಯಮದೆಲ್ಲ ಬಂದಿತ್ತು. ಅವನ ಹತ್ರ ಫೋನ್ ಪೇ ಮಾಡಿಸಿದ್ದಾರೆ. ಅವರೇ ಎಲ್ಲ ಕುಡಿದು ತಿಂದು ಮಾಡಿದ್ಕೆ ಫೋನ್ ಪೇ ಮಾಡಿಸಿದ್ದಾರೆ. ಇವನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಅಂತ? ಈಗ ನೀವು ಹೇಳ್ತಾ ಇದ್ರಿ ನಾವು ಜಂಗಮರು, ನಮಗೆ ಈ ಮಾಂಸಾಹಾರ ಅನ್ನೋ ಕಲ್ಪನೆನೇ ಇಲ್ಲ ಅಂತ. ನನ್ನ ಮಗನಿಗೆ ಮಾಂಸಾಹಾರದ ಒತ್ತಾಯ ಮಾಡಿದ್ರು, ಬಾಯಲ್ಲಿ ತುರುಕಿದ್ರು, ಇಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟರು ಮಗನಿಗೆ ಅನ್ನೋ ವಿಚಾರ ಗೊತ್ತಾದಾಗ ನಿಮಗೆ ಅಲ್ಲ ಅದೇ ಕಾಡ್ತಿರೋದು. ಅದಕ್ಕೆ ನೆನಪು ಬರ್ತವೆ, ಎಲ್ಲ ಬರ್ತವೆ. ಈಗ ನಮಗೆ ಚಾರ್ಜ್ ಶೀಟ್ ಮಾಹಿತಿ ನನಗೇನು ಇಲ್ಲ. ಆದರೆ ಆವತ್ತಿನ ಘಟನೆಯಲ್ಲಿ ನಡೆದಾಗ ಬಂದ ಮಾಹಿತಿಗಳು ಪೇಪರ್ನಲ್ಲಿ ಬಂದದ್ದು, ಮೀಡಿಯಾದಲ್ಲಿ ಬಂದಿದ್ದು ನೋಡಿ ನಮಗೆ ಭಾಳ ಆಘಾತ ನನಗಂತೂ ದಿಗ್ಭ್ರಮೆ ಆಗ್ತಿತ್ತು. ಎಷ್ಟು ಮನುಷ್ಯತ್ವನ ಕಾಳಷ್ಟಿಲ್ಲಲ್ಲ ಆ ಜನರಿಗೆ ಅಂತ. ಎಷ್ಟೆಲ್ಲ ಬಡ್ದಿರ್ಬೋದು, ಏನೆಲ್ಲ ಮಾಡಿರ್ಬೋದು ಅಂತ ಊಹಿಸೋಕ್ಕೂ ಸಾಧ್ಯ ಇಲ್ಲ. ಇವರು ಅಲ್ಲಿ ಕರ್ಕೊಂಡು ಮಾಡಿದಾಗ ಎತ್ತಿ ಬಿಸಾಕೋದು, ಹೊಡೆದಿರೋದು, ಮಾಡಿರೋದು ಎಲ್ಲ ಏನೇನು ಇದಾವೆಲ್ಲ ಕಣ್ಣು ಮುಂದೆ ಬರುತ್ತೆ. ನಮಗೆ ಕಲ್ಪನೆಗಳು ಚಿತ್ರಗಳು ಬರ್ತವೆ. ಹೆಂಗೆ ಸುಧಾರಿಸಿದ್ದು, ಎಲ್ಲಿ ಸುಧಾರಿಸೋಕ್ಕೆ ಸಾಧ್ಯ? ಅವನು ಏನಿದೆ ಸಾಮಾನ್ಯ ತಾಣ ವ್ಯಕ್ತಿ, ಏನು ಬಲಿಷ್ಠವಾಗಿದ್ದಾನೆ. ಹೀಗೆ ಅವ್ರಿಗೆ ಎಷ್ಟು ಕ್ರೌರ್ಯ ಅವರಲ್ಲಿ ಇರ್ಬೋದು ಇವೆಲ್ಲ. ಇಲ್ಲ, ಅವನು ಬೆಳಗ್ಗೆ ನನಗೆ ಹೋಗಿ ಸ್ವಲ್ಪ ಹೊತ್ತಿಗೆ ಫೋನ್ ಮಾಡ್ದ.
4 ಜನ ಫ್ರೆಂಡ್ಸ್ ಸಿಕ್ಕಿದಾರಮ್ಮ, ನಾನು ಹೊರಗಡೆ ಊಟಕ್ಕೆ ಹೋಗ್ತಾ ಇದ್ದೀನಿ. ನಾನೇನು ತಿಳ್ಕೊಂಡೆ, 4 ಜನ ಅಂದರೆ ಹಳೆಯ ಸ್ನೇಹಿತರ ಜೊತೆಗೆ ಯಾವಾಗಾರು ಹೊರಗೆ ಹೋಗ್ತೀನಿ ನಾನು. ಯಾರಪ್ಪ ಅಂದೆ, ಹಳೆ ಸ್ನೇಹಿತರು ಅಂದ. ಬಹುಶಃ ಸ್ಕೂಲಲ್ಲಿ ಓದ್ತಿರೋ ಫ್ರೆಂಡ್ಸ್ ಇರ್ಬೋದೇನೋ. ಆಯಿತು ಅಂದೆ. ಹೊರಗೆ ಹೋಗ್ತೀನಿ ಅಂತ ಅಂದಮೇಲೆ ಆಯ್ತಪ್ಪ ಹೋಗ್ಬಾ ಅಂದ. ಗಾಡಿ ಬಿಟ್ಟು ಹೋಗ್ತೀನಿ. ಎಲ್ಲಿ ನಿಲ್ಲಿಸ್ತೀಯ ಅಂದೆ. ಅಲ್ಲೇ ನಿಲ್ಲಿಸಿ ಹೋಗಿರ್ತೀನಿ, ಬರ್ತೀನಿ 6 ಗಂಟೆಗೆ ಅಂತ ಹೇಳೋದ. ಮತ್ತೇನು ಫೋನ್ ಮಾಡಲಿಲ್ಲ. ಬಟ್ ಅವತ್ತು ಫೋನ್ ಮಾಡಿದವ್ರು ಇವರೇ, ಈಗೆಲ್ಲ ಅರೆಸ್ಟ್ ಆದವರೇ ಫೋನ್ ಮಾಡಿದವರು? ಇಲ್ಲ, ನನ್ನ ಮಗನೇ ಬೆಳಗ್ಗೆ ಅಲ್ಲಲ್ಲ, ನಿಮ್ಮ ಮಗನಿಗೆ ಸಿಕ್ಕವ್ರು 4 ಜನ ಏನು ಸ್ನೇಹಿತರು ಅಂತ ಹೇಳಿದ್ರಲ್ಲ, ಅವರೆಲ್ಲ ಇವರೇ, ಈಗ ಅರೆಸ್ಟ್ ಆದವ್ರೆ? ಅವರೇ ಇರ್ಬೋದು, ನಮಗೂ ಗೊತ್ತಿಲ್ಲ. ಒಟ್ಟು 4 ಜನ ಫ್ರೆಂಡ್ಸ್ ಸಿಕ್ಕಿದ್ದಾರೆ, ಅವ್ರ ಜೊತೆ ಹೊರಗೆ ಊಟಕ್ಕೆ ಹೋಗ್ತಿದ್ದೀನಿ ಅಂತ ಹೇಳ್ದ ಅಷ್ಟೇ. ಯಾರು ಅಂತ ಗೊತ್ತಿಲ್ಲ. ಹೇಳಿದ ಆಯಿತು ಅಂತ ಹೇಳಿದ. ಕೊನೆಗೆ ಅವ್ರ ಹೆಂಡ್ತಿಗೆ ಫೋನ್ ಮಾಡಿದ್ದಾನೆ. ಅವಳು ಎತ್ತಿಲ್ಲ, ಏನೋ ಬ್ಯುಸಿ ಇದ್ದೇನೆ ಅಂತ ಎತ್ತಿಲ್ಲ. ಆಮೇಲೆ ನಾನೇ ಮಾಡಿದೆ. ಮತ್ತೆ ನಾನು ಮಾಡಿದಾಗ ಇಲ್ಲ ಸಾಯಂಕಾಲ 6 ಗಂಟೆಗೆ ಬರ್ತೀನಿ ನಾನು ಅಂತ ಇಷ್ಟೇ ಹೇಳಿ ಫೋನ್ ಇಟ್ಟಿದ್ದಾನೆ. ಮತ್ತು ಅವಳು ಮಾಡಿದಾಗ ಅಲ್ಲಿ ಸ್ವಿಚ್ ಆಫ್ ಬಂದ್ಬಿಟ್ಟಿದೆ. ನೀವು ಫೋನ್ ಮಾಡಿದ್ದ ಟೈಮ್ ಲಾಸ್ಟ್ ಯಾವಾಗ? ನಾನು ಸಾಯಂಕಾಲ 6 ಗಂಟೆಗೆ ಫೋನ್ ಮಾಡಿದೆ. ಅವಾಗ ಸ್ವಿಚ್ ಆಫ್ ನಿಮ್ಮ ಜೊತೆ ಮಾತಾಡಿದ್ರ ಅವಾಗ? ಇಲ್ಲ ಅವಾಗ ಮಾತಾಡಿಲ್ಲ. ಮಧ್ಯಾಹ್ನ ಮಾತಾಡಿದಾಗ ಇಲ್ಲ ಊಟಕ್ಕೆ ಹೋಗ್ತಾ ಸಂಜೆ ಬರ್ತೀನಿ ನಾನು ಅಂತ, ಅದೇ ಲಾಸ್ಟ್. ಮತ್ತೇನು ನನ್ನ ಹತ್ರ ಮಾತಾಡಿಲ್ಲ ನಾನು. ಆಮೇಲೆ 6 ಗಂಟೆ ಮೇಲೆ ನಾನು ಇವನು ಹೇಳಿದ ಟೈಮಿಗೆ ಕರೆಕ್ಟಾಗಿ ಬರ್ತಿದ್ನಲ್ಲ ಅಂತ ಫೋನ್ ಮಾಡಿದೆ. ಅಲ್ಲಿಂದನೇ ಸ್ವಿಚ್ ಆಫ್ ಆಗ. ಏನ್ ಅನ್ಕೊಂಡ್ರಿ ಅವಾಗ ನೀವು? ಈ ಫೋನ್ ಸ್ವಿಚ್ ಆಫ್, ಮಗ ಎಲ್ಲಿದಾನ ಗೊತ್ತಿಲ್ಲ, ಇವರೆಲ್ಲ ನಾನು ಫೋನ್ ಮಾಡ್ತಾನೆ ಇದ್ದೆ. ಯಾಕಂದ್ರೆ 11:30 12 ಗಂಟೆ ಮೇಲೆ ಬರಲ್ಲ. ಅದಾದ 12 ಗಂಟೆ ತನಕ ವೇಟ್ ಮಾಡಿದ್ವಿ. 12 ಗಂಟೆ ಆದ್ಮೇಲೆ ಮಾಡಿದ್ರೆ ಫೋನ್ ಮಾಡಿದ್ರೆ ಏನು ಮಾಡಿದ್ರೆ ಸ್ವಿಚ್ ಆಫ್ ಅಂತು. ಆಮೇಲೆ ನಾನು ಏನು ಮಾಡಿದೆ, ಗಾಡಿ ತಗೊಂಡು ಮಗಳಿಗೆ ಕರ್ಕೊಂಡು ಶಾಪ್ ಹತ್ರ ಹೋಗಿದ್ದೆ. ಅಲ್ಲಿ ಕ್ಲೋಸ್ ಆಗಿಬಿಟ್ಟಿತ್ತು, ಶಾಪ್ ಕ್ಲೋಸ್ ಆಗಿತ್ತು. ಹಂಗಾದ್ರೆ ಏನು ಮಾಡೋದು? ಹಂಗಂದ್ರೆ ಯಾರೋ ಫ್ರೆಂಡ್ ಸಿಕ್ಕಾರೇನೋ, ಅಪರೂಪಕ್ಕೆ ಯಾರೋ ಸಿಕ್ಕಾರಂತ ಈಗ ಹೇಳಿದಾಳೆ ಅಂತ, ಹೋಗಿರ್ಬೋದು ಅನ್ಬಿಡು ಅಂತ ನಾವು ರಾತ್ರಿ ಎಲ್ಲ ಭಾಳಷ್ಟು 2 ಗಂಟೆ ತನಕ ಫೋನ್ ಮಾಡಿ ಅವತ್ತೆಲ್ಲ ಹಾಗೆ ಕಾಲ ಕಳೆದ್ವಿ. ಬೆಳಿಗ್ಗೆನೂ ಕೂಡ ಫೋನ್ ಮಾಡೋದು ಇದು ಮಾಡಲಿದ್ದು ಇದಾಗಲಿಲ್ಲ. ಹೆಂಗಾರ ಮನಸ್ಸು ಬಂತು ಇವ್ರಿಗೆಲ್ಲ ಅಂತ? ಅದೇ ಸರ್, ಅವ್ನಿಗೆ ಏನು ಇರೋದಕ್ಕೆ ನರಪೇ ಇತ್ತಲ್ಲ. ಅವನು ನೋಡೋಕ್ಕೆ ಇಷ್ಟು 7-8 ಜನ ಸೇರ್ಕೊಂಡು ಹಿಂಗೆಲ್ಲ ಮಾಡಿ ಕರೆಂಟ್ ಕೊಟ್ಟು 1 ನಮೂನಿನ 2 ನಮೂನಿ ಮಾಧ್ಯಮಕ್ಕೆ ಅಂದರೆ ಅದು ನಮಗೆ ಇವತ್ತವರೆಗೂ ಅದನ್ನು ಮರೆಯೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅದು ಪ್ರಕರಣ ಬಂದರೆ ಅದೇ ಕಣ್ಣು ಮುಂದೆ ಬರುತ್ತೆ. ಮಗನ ಗುರುತು ಹಿಡಿದಂಥ ಪರಿಸ್ಥಿತಿ ಬಂತು ಪಾಪ. ಒಂದು ಇಲ್ಲ ಸರ್, ಒಂದು ಭಾಗ ಮಖ ಕಣ್ಣು ಇದು ಇಲ್ಲ. ಅದನ್ನು ಕೂಡ ಡ್ರೆಸ್ ಕೂಡ ಮೇಲಿಂದೆಲ್ಲ ಬದಲಾಯಿಸ್ಕೊಂಡಿದ್ದಾರೆ. ಬೇಡ ಹಿಂಸೆ ಅಂದರೆ ಅದು ನಮಗೆ ಮೋರ್ಚಿ ಬಂದು ಬೀಳ್ದು ಒಂದು ಆಯ್ತು. ಅಷ್ಟು ಹಿಂಸೆ ಇಬ್ಬರು ಆ ರೀತಿ ಅದನ್ನು ಹೆಂಗೆ ನಿಭಾಯಿಸಿದ್ವಿ ಅಂತಲೂ ಕಷ್ಟ. ಅಷ್ಟು ಅದು ಅದೇ ಇವತ್ತಿನವರೆಗೂ ನನ್ನ ಕಣ್ಣು ಮುಂದೆ ಬರೋದು ಅದೇನೆ ಚಿತ್ರ. ಒಂದು ಸರ್, ಚಾರ್ಜ್ ಶೀಟ್ ತಮ್ಮ ಗಮನಕ್ಕಿದೆ ಅಂತ ಅನ್ಕೋತೀನಿ. ಚಾರ್ಜ್ ಶೀಟ್ನಲ್ಲಿ ಹೆಂಗೆಲ್ಲ ಚಿತ್ರಹಿಂಸೆ ಕೊಟ್ಟು ರೇಣುಕಸ್ವಾಮಿನ ಕೊಲೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಬಹಳ ವಿಚಾರಗಳನ್ನು ಕರೆಂಟ್ ಶಾಕ್ ಕೊಟ್ಟಿದ್ದು. ನಮಗೇನು ಚಾರ್ಜ್ ಶೀಟ್ ನಾವು ನೋಡಿಲ್ಲ. ಕೆಲವೊಂದು ವಿಚಾರಗಳನ್ನ ನೀವು ತಿಳ್ಕೊಂಡಾಗ ನಿಮಗೆ ಶಾಕ್ ಆಗಿರ್ಬೋದು ಅಂತ ಅನ್ಸುತ್ತೆ. ಕರೆಂಟ್ ಶಾಕ್ ಕೊಟ್ಟಿದ್ದು, ಮಾಂಸಾಹಾರಿ ಅನ್ನೋ ಕಲ್ಪನೆನೇ ಇಲ್ಲ ನಿಮ್ಮ ಮಂತನದಲ್ಲಿ. ಹೌದು, ನನ್ನ ಅದನ್ನೇ ಏನು ಎಂಥದ್ದು ಬಿರಿಯಾನೋ ಏನೋ ತಿನ್ಸೋಕ್ಕೇನೋ ಇದು ಮಾಡಿದಂತೆ. ನಾನು ಜಂಗಮ, ನಾನು ಮಾಂಸಾಹಾರಿ ಅಲ್ಲ, ಅನ್ನ ತಿಂತೀನಿ ಅಂದರೂ ಕೊಡಿಲ್ಲ. ತುರ್ಕಿ ಬಾಯಲ್ಲಿ ತುರ್ಕಿದ್ರು ಅಂತ ಇದ್ರ ಮಾಧ್ಯಮದಲ್ಲಿ ಬಂದಿತ್ತು, ಮಾಧ್ಯಮದೆಲ್ಲ ಬಂದಿತ್ತು. ಅವನ ಹತ್ರ ಫೋನ್ ಪೇ ಮಾಡಿಸಿದ್ದಾರೆ. ಅವರೇ ಎಲ್ಲ ಕುಡಿದು ತಿಂದು ಮಾಡಿದ್ಕೆ ಫೋನ್ ಪೇ ಮಾಡಿಸಿದ್ದಾರೆ. ಇವನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನ್ಸುತ್ತೆ ಅಂತ? ಈಗ ನೀವು ಹೇಳ್ತಾ ಇದ್ರಿ ನಾವು ಜಂಗಮರು, ನಮಗೆ ಈ ಮಾಂಸಾಹಾರ ಅನ್ನೋ ಕಲ್ಪನೆನೇ ಇಲ್ಲ ಅಂತ. ನನ್ನ ಮಗನಿಗೆ ಮಾಂಸಾಹಾರದ ಒತ್ತಾಯ ಮಾಡಿದ್ರು, ಬಾಯಲ್ಲಿ ತುರುಕಿದ್ರು, ಇಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟರು ಮಗನಿಗೆ ಅನ್ನೋ ವಿಚಾರ ಗೊತ್ತಾದಾಗ ನಿಮಗೆ ಅಲ್ಲ ಅದೇ ಕಾಡ್ತಿರೋದು. ಅದಕ್ಕೆ ನೆನಪು ಬರ್ತವೆ, ಎಲ್ಲ ಬರ್ತವೆ. ಈಗ ನಮಗೆ ಚಾರ್ಜ್ ಶೀಟ್ ಮಾಹಿತಿ ನನಗೇನು ಇಲ್ಲ. ಆದರೆ ಆವತ್ತಿನ ಘಟನೆಯಲ್ಲಿ ನಡೆದಾಗ ಬಂದ ಮಾಹಿತಿಗಳು ಪೇಪರ್ನಲ್ಲಿ ಬಂದದ್ದು, ಮೀಡಿಯಾದಲ್ಲಿ ಬಂದಿದ್ದು ನೋಡಿ ನಮಗೆ ಭಾಳ ಆಘಾತ ನನಗಂತೂ ದಿಗ್ಭ್ರಮೆ ಆಗ್ತಿತ್ತು. ಎಷ್ಟು ಮನುಷ್ಯತ್ವನ ಕಾಳಷ್ಟಿಲ್ಲಲ್ಲ ಆ ಜನರಿಗೆ ಅಂತ. ಎಷ್ಟೆಲ್ಲ ಬಡ್ದಿರ್ಬೋದು, ಏನೆಲ್ಲ ಮಾಡಿರ್ಬೋದು ಅಂತ ಊಹಿಸೋಕ್ಕೂ ಸಾಧ್ಯ ಇಲ್ಲ. ಇವರು ಅಲ್ಲಿ ಕರ್ಕೊಂಡು ಮಾಡಿದಾಗ ಎತ್ತಿ ಬಿಸಾಕೋದು, ಹೊಡೆದಿರೋದು, ಮಾಡಿರೋದು ಎಲ್ಲ ಏನೇನು ಇದಾವೆಲ್ಲ ಕಣ್ಣು ಮುಂದೆ ಬರುತ್ತೆ. ನಮಗೆ ಕಲ್ಪನೆಗಳು ಚಿತ್ರಗಳು ಬರ್ತವೆ. ಹೆಂಗೆ ಸುಧಾರಿಸಿದ್ದು, ಎಲ್ಲಿ ಸುಧಾರಿಸೋಕ್ಕೆ ಸಾಧ್ಯ? ಅವನು ಏನಿದೆ ಸಾಮಾನ್ಯ ತಾಣ ವ್ಯಕ್ತಿ, ಏನು ಬಲಿಷ್ಠವಾಗಿದ್ದಾನೆ. ಹೀಗೆ ಅವ್ರಿಗೆ ಎಷ್ಟು ಕ್ರೌರ್ಯ ಅವರಲ್ಲಿ ಇರ್ಬೋದು. ಇವೆಲ್ಲ